ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ. ಮಳೆಗಾಲದಲ್ಲಿ ಸೋರುತ್ತಾ ಇವೆ ಶಾಲಾ ಕಟ್ಟಡಗಳು. ಸೋರುವ ಕೊಠಡಿಗಳಲ್ಲಿಯೇ ಪಾಠ ಮಾಡುವಂತ ಒಂದು ದುಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಕೊಪ್ಪಳ ತಾಲೂಕಿನ ದನಕದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆ. ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಒಂದೇ ಕೊಠಡಿಯಲ್ಲಿ 3-4 ತರಗತಿ ನಡೆಸುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕೊಪ್ಪಳ ತಾಲೂಕು ದನಕದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದು. 3-4 ತರಗತಿಯನ್ನ ಒಂದೇ ಕೊಠಡಿಯಲ್ಲಿ ನಡೆಸಬೇಕಾದಂತ ಅನಿವಾರ್ಯತೆ ಇದೆ. ಶಾಲೆಯಲ್ಲಿ 300ಕ್ಕೂ ಹೆಚ್ಚು ಮಕ್ಕಳಿದಾರಂತೆ. ಜೋರಾಗಿ ಮಳೆ ಬಂತು ಅಂತಂದ್ರೆ ಎಲ್ಲ ಕಡೆ ಸೋರುತ್ತೆ. ಜೋರಾಗಿ ಗಾಳಿ ಬಂತು ಅಂದ್ರೆ ಎಲ್ಲಿ ಬಿದ್ದೋಗುತ್ತೋ ಅನ್ನೋ ಭಯ ಬೇರೆ. ಇಷ್ಟಿದ್ರೂ ಕೂಡ ಸರ್ಕಾರಿ ಶಾಲೆ ಅನ್ನುವಂಥ ತಾತ್ಸಾರವೋ ಅಥವಾ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಇದನ್ನ ಸಬಲೀಕರಣ ಮಾಡಬೇಕು, ಸರಿಪಡಿಸ್ಬೇಕು, ಅಭಿವೃದ್ಧಿಪಡಿಸ್ಬೇಕು ಅನ್ನೋದು ಮಾತ್ರ ಇವ್ರುಗಳಿಗೆ ಜ್ಞಾನ ಆಗಿಲ್ಲ. ಇಂಥ ಸ್ಕೂಲಲ್ಲಿ ಯಾರು ತಾನೇ ಮಕ್ಕಳನ್ನ ಓದೋದಕ್ಕೆ ಅಂತ ಬಿಡ್ತಾರೆ ಹೇಳಿ? ಯಾವಾಗ ಯಾವ ಗೋಡೆ ಬೀಳುತ್ತೋ ಗೊತ್ತಿಲ್ಲ, ಅಂಥದ್ದೊಂದು ಪರಿಸ್ಥಿತಿ ಇದೆ. ಹೇಳ್ಕೊಳ್ಳೋದಕ್ಕೆ ಮಕ್ಕಳು ತುಂಬಾ ಜನನೇ ಇದ್ದಾರೆ. ಒಂದೇ ಕೊಠಡಿಯಲ್ಲಿ 3-4 ತರಗತಿಯನ್ನ ನಡೆಸಿದ್ರೆ ಆ ಮಕ್ಕಳಿಗೆ ಪಾಠ ಅರಿವಾಗೋದಾದ್ರೂ ಹೆಂಗೆ? ಇದೇ ಕಾರಣಕ್ಕೆ ಅಲ್ವಾ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ರು ಏನ್ ಅಲ್ಲ ಅನ್ನೋ ತರ ಸುಮ್ಮನೆ ಕೂತಿರೋದು. ಪಾಪ ಎಷ್ಟೋ ಮಂದಿ ಸರ್ಕಾರಿ ಶಾಲೆಗಳನ್ನೇ ಅವಲಂಬಿತರಾಗಿರ್ತಾರಲ್ಲ, ಅವರಿಗಾಗೋ ಅನ್ಯಾಯ ಅಲ್ವಾ ಇದು? ಅವರಿಗಾಗೋ ಮೋಸ ಅಲ್ವಾ ಇದು? ಈ ತರ ಹುಳ ಹಪ್ಪಟೆ ಎಲ್ಲ ಇರುವಂತ ಈ ಜಾಗದಲ್ಲಿ ಮಕ್ಕಳು ಕುತ್ಕೊಳ್ಳೋದಾದ್ರು ಎಲ್ಲಿ ಹೇಳಿ? ಆ ಮಕ್ಕಳಿಗೊಂದು ಪಾಠ ಕೇಳೋದಕ್ಕೊಂದು ನೆಟ್ಟಿಗೆ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಮಗೆ ಯಾಕೆ ಬೇಕು ಈ ಪ್ರಜಾಪ್ರಭುತ್ವ, ಈ ಸರ್ಕಾರ? ಅದಕ್ಕೊಂದು CM, ಅದಕ್ಕೆ ಇವ್ರದ್ದು ಪೈಪೋಟಿ ಯಾಕೆ ಬೇಕು? ನೋಡಿ, ಒಂದು ಶಾಲೆ ಅನ್ನೋದು ಹೇಗಿರ್ಬೇಕು? ನಿಮಗೆ ಬೆಂಗಳೂರಿನಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಖಾಸಗಿ ಶಾಲೆಗಳು ಹಿಂಗೆ ಇರತ್ತಾ? ಅಲ್ಲೋದ ಮಕ್ಕಳು ಮಾತ್ರ ಮಕ್ಕಳ? ಅವ್ರಿಗೆ ಮಾತ್ರ ವಿದ್ಯಾಭ್ಯಾಸನ? ದುಡ್ಡಿರೋರು ಮಾತ್ರ ವಿದ್ಯಾಭ್ಯಾಸ ಪಡ್ಕೊಳ್ಬೇಕಾ? ಸರ್ಕಾರಿ ಶಾಲೆಗೆ ಹೋಗೋರು ಏನು ಓದೋದು ಬೇಡವಾ? ಹೆಂಗೆಂಗೋ ಏನೇನೋ ಇದ್ರು ಅದನ್ನ ಮುಗಿಸ್ಬಿಡ್ಬೇಕಾ? ನಮಗೆ ಮೂಲಭೂತ ಸೌಕರ್ಯ ಅಂತ ಬಂದಾಗ ಶಿಕ್ಷಣ ಅಲ್ವಾ ಸ್ವಾಮಿ ಇಂಪಾರ್ಟೆಂಟು? ಶಿಕ್ಷಣವೇ ಕೊಡ್ದಿದ್ರೆ ಈ ಸಮಾಜದಲ್ಲಿ ಇನ್ನೇನು ನೀವು ಅಭಿವೃದ್ಧಿ ಮಾಡ್ತೀರಾ? ಇನ್ನೇನು ಉದ್ಧಾರ ಮಾಡ್ತೀರಾ? ಎಲ್ಲ ತಂದೆ ತಾಯಿಗೂ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೊಲೀಸ್ ಆಗಬೇಕು, ಸರ್ಕಾರಿ ಕೆಲ್ಸಕ್ಕೆ ಸೇರಬೇಕು ಅಂತ ಆಸೆ ಇರುತ್ತೆ. ಹಂಗಂತ ಎಲ್ಲ ನೆಟ್ಟಿಗಿರೋ ಸ್ಕೂಲಲ್ಲಿ ಹೈ-ಫೈ ಆಗಿ ಓದೋರೆಲ್ಲ ಇವತ್ತು ಪೊಲೀಸ್ ಆಫೀಸರು, ಟೀಚರ್ಸು ಅಥವಾ ಇನ್ನೊಂದು ಮತ್ತೊಂದು ಆಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಕನಿಷ್ಠ ಪಕ್ಷ ಒಂದು ಮೂಲಭೂತ ಸೌಕರ್ಯಗಳಿರ್ಬೇಕಲ್ಲ. ಎಷ್ಟೋ ಮಕ್ಕಳು ಬಿಡಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ಸರ್ಕಾರಿ ಶಾಲೆಯಲ್ಲಿ ಓದೋರೆ ಇವತ್ತು ಉನ್ನತ ಹುದ್ದೆಯಲ್ಲಿ ಇರೋದು, ಉನ್ನತ ಸ್ಥಾನಮಾನದಲ್ಲಿ ಇರೋದು. ಅದನ್ನ ಹೇಳ್ತಾ ಇಲ್ಲ ನಾನು. ಆದರೆ ಆ ಮಕ್ಕಳಿಗೆ ಓದೋದಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಗೋಡೆ ಯಾವಾಗ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ಯಾವ ಗೋಡೆ ವಾಲ್ ಬಿಟ್ಟು ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಹಾವು ಹುಳ ಚೇಳು ಏನು ಬರುತ್ತೆ ಗೊತ್ತಾಗ್ತಾ ಇಲ್ಲ. ಮಳೆ ಬಂತು ಅಂದ್ರೆ ಕೂರಕ್ಕಾಗಲ್ಲ, ಚಕ್ಕೆ ಉದುರು ಬೀಳ್ತಾ ಇದೆ. ಇಲ್ಲಿ ಮಕ್ಕಳು ಕುತ್ಕೊಳ್ಳೋದಾದ್ರೂ ಎಲ್ಲಿ, ಓದೋದಾದ್ರೂ ಎಲ್ಲಿ? ಇನ್ನು ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು, ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು ಅಂತ ಬಾಯಿ ಬಡ್ಕೊಳ್ತೀರಾ? ಸುಮ್ಮನೆ ಭಾಷಣಕ್ಕೆ ಮಾತ್ರ ಸೀಮಿತನಾ? ಕೋಟಿ ಅನುದಾನ ಬಿಡುಗಡೆ ಆಗತ್ತಪ್ಪ ಸರ್ಕಾರಿ ಶಾಲಾ ಅಭಿವೃದ್ಧಿಗೆ ಅಂತಾನೆ ಬಜೆಟ್ಗಳಲ್ಲಿ ಇಡ್ತಾರೆ. ಆ ಕೋಟಿ ದುಡ್ಡು ಎಲ್ಲೋಗುತ್ತೆ, ಯಾರ ಮನೆಗೆ ಸೇರುತ್ತೆ ಅನ್ನೋದು ಅರ್ಥ ಆಗಲ್ಲ. 300 ಜನ ಮಕ್ಕಳು ಅಂತಂದ್ರೆ ಏನು ಸುಮ್ಮನೆನಾ? ಹುಡುಗಾಟಿಕೆನಾ? ಆ 300 ಮಕ್ಕಳು ಜೀವದ ಜೊತೆಗೆ ಆಡೋ ಚಲ್ಲಾಟ ಅಲ್ವಾ? ಜೀವ ಮತ್ತು ಜೀವನದ ಜೊತೆಗಾಡೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಇಲ್ಲಿ ಏನು ಶಾಸಕರುಗಳು ಇದಾರೋ ಇಲ್ವೋ, ಸಚಿವರುಗಳು ಇದಾರೋ ಇಲ್ವೋ, ಜನಪ್ರತಿನಿಧಿಗಳು ಅಂತ ಇದಾರೋ ಇಲ್ವೋ ಅರ್ಥವೇ ಆಗ್ತಾ ಇಲ್ಲ. ಮಕ್ಕಳದ ಸರ್ ನಮ್ಮ ಶಾಲೆಯಲ್ಲಿ LKG ಹಿಡಿದು 1ರಿಂದ 8ನೇ ತರಗತಿವರೆಗೆ 1-2 ಇಂಗ್ಲೀಷ್ ಮೀಡಿಯಂ ಇದೆ ಸರ್. ಅದರೊಳಗಡೆ ಈಗ ಡೈಲಿ ಹಾಜರಾತಿ ನಮಗೆ 290-95 ಮಕ್ಕಳು ಡೈಲಿ ಬಂದೇ ಬರ್ತದೆ ಸರ್. ಕಡಿಮೆ ಅಂದರೂ ಕೂಡ ಅಷ್ಟಿದ್ದೇ ಇರ್ತದೆ ಸರ್. ಒಟ್ಟು 12 ಕೊಠಡಿ ಅದಾವೆ ಸರ್. ಈಗ 2 ಕೊಠಡಿ ಪೂರ್ತಿ ಡಮ್ಲೇಶಿಗೆ ಇದೆ ಸರ್. 1 ಕೊಠಡಿ ಸೋರ್ತಿದೆ, ಅದು ಛತ್ ರಿಪೇರಿ ಅಂತಂದು ಶಾಂಕ್ಷನ್ ಕೂಡ ಆಗಿದೆ ಸರ್. ಈಗ ಆಲ್ರೆಡಿ ನಾವು ಇಲಾಖೆಗೆ ಗಮನಕ್ಕೆ ತಂದಾಗ ಅದು ಕೂಡ ಅದು 475 ಶಾಂಕ್ಷನ್ ಆಗಿದೆ ಸರ್. ಆ ಅಮೌಂಟ್ ಇಲಾಖೆ ಗಮನಕ್ಕಂತ ತಂದಿದ್ದೀವಿ ಸರ್. ಇಷ್ಟಂತಿದೆ. ನಮಗೆ ಇನ್ನೂ ಕೊಠಡಿ ಒಂದು 4 ಕೊಠಡಿಗಳಾದರೆ ನಮಗೆ ಮುಂದಿನ ತರಗತಿಗಳು ಅನುಕೂಲ ಆಗುತ್ತೆ ಸರ್. ಸರಿ, 122 ಮಕ್ಕಳದ ಸರ್ ನಮ್ಮ ಶಾಲೆಯಲ್ಲಿ. LKG ಹಿಡಿದು 1ರಿಂದ 8ನೇ ತರಗತಿವರೆಗೆ 1-2 ಇಂಗ್ಲೀಷ್ ಮೀಡಿಯಂ ಇದೆ ಸರ್. ಅದರೊಳಗಡೆ ಈಗ ಡೈಲಿ ಹಾಜರಾತಿ ನಮಗೆ 290-95 2 ವರ್ಷದಿಂದ LKG UKG ಹೊಸ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ ಸರ್. ಹಾಗಾಗಿ ನಮಗೆ ಹೋದ ವರ್ಷ 2 ವರ್ಷ ಬಿಲ್ಡಿಂಗ್ ಶಾರ್ಟೇಜ್ ಇತ್ತು ಸರ್. ಅದನ್ನು ಯಾವುದೇ ಥರ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ ಸರ್. ಈಗ ನಮಗೆ ಪ್ರಸ್ತುತವಾಗಿ 3 ಬಿಲ್ಡಿಂಗ್ ಅವಶ್ಯಕತೆ ಇದೆ ಸರ್. ಯಾಕಂದರೆ LKG UKG ಪ್ರತಿ ಒಂದು ವರ್ಷ ಹೆಚ್ಚು ತರಗತಿ ಸ್ಟಾರ್ಟ್ ಆದ್ರಿಂದ ಪ್ರತಿಯೊಂದು ಬಿಲ್ಡಿಂಗ್ ಹೊಸದಾಗಿ ಬೇಕಾಗಿದೆ ಸರ್. ಹಾಗಾಗಿ 2 ಬಿಲ್ಡಿಂಗ್ ನಮಗೆ ಹಳೆ ಬಿಲ್ಡಿಂಗ್ ಡೆಮೊಲಿಸ್ಟ್ ಇದೆ ಸರ್. ಅವು ಉಪಯೋಗ ಇಲ್ಲ ಸರ್. ಹಾಗಾಗಿ ಅವು 1-2 ಬಿಲ್ಡಿಂಗು ಮತ್ತು ಹೊಸದಾಗಿ ಪ್ರತಿ ವರ್ಷ LKG ಸ್ಟಾರ್ಟ್ ಆದ್ರಿಂದ ಪ್ರಸ್ತುತ ಸದ್ಯಕ್ಕೆ ಅಂದರೆ 3 ಬಿಲ್ಡಿಂಗ್ ಅವಶ್ಯಕತೆ ಇದೆ ಸರ್. ನಾವು MLA ರಿಗೆ ಮತ್ತು BO ಆಫೀಸರ್ಗೆ ಎಲ್ಲರಿಗೂ ನಾವು ಅರ್ಜಿ ಗಮನಕ್ಕೆ ತಂದಿದ್ದೀವಿ ಸರ್.
MLA ಅವರು ಮುಂದೆ ಬಜೆಟಲ್ಲಿ ಹಾಕಿಕೊಡ್ತೀವಿ ಅಂತ ಹೇಳಿದ್ರು 2 ಬಿಲ್ಡಿಂಗ್. ಮತ್ತು ದುರಸ್ತಿ ಕಾರ್ಯ 1-2 ನಲಿಕಲಿ ದುರಸ್ತಿ ಇದೆ ಸರ್. ಅದನ್ನು ಕೂಡ ದುರಸ್ತಿ ಕಾರ್ಯದಲ್ಲಿ 4-5 ಲಕ್ಷನ ನಮಗೆ ಬಜೆಟ್ ಕೊಟ್ಟಿದ್ದಾರೆ ಸರ್. ಅದನ್ನ ಈಗ ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಸರ್. 2 ವರ್ಷದಿಂದ LKG UKG ಹೊಸ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ ಸರ್. ಹಾಗಾಗಿ ನಿಮಗೆ ಹೋದ ವರ್ಷ 2 ವರ್ಷ ಬಿಲ್ಡಿಂಗ್ ಸ್ಟಾರ್ಟೇಜ್ ಇತ್ತು ಸರ್. ಅದನ್ನು ಯಾವುದೇ ಥರ ಒಂದು